ಶಿಕ್ಷಕರು ಶಾಲೆ ಪೇಪರ್ ಹಿಂದೆ ಶಾಲೆ ಪೇಪರ್ ಹಿಂದ್ಗಡೆ 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 पीछे मुड़ेगा, पीछे मुड़। आगे से ನಿಮಿತ್ತವಾಗಿ ಇಂದು ನಮ್ಮ ನಿಮ್ಮೆಲ್ಲರ ನಡುವೆ ನೂತನ ಅನುಭವ ಮಂಟಪದ ಅಧ್ಯಕ್ಷರು, ಹಿರೇಮಠ ಸಂಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರು, ಶಿಕ್ಷಣ ತಜ್ಞರು, ಅಕ್ಷರ ದಾಸೋಹಿಗಳು, ಮಾತೃ ಹೃದಯಿಗಳು, ನಮ್ಮೆಲ್ಲರ ಆರಾಧ್ಯ ಗುರುಗಳು ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರವರು ಈ ಕಾರ್ಯಕ್ರಮದ ದಿವ್ಯ ಸಂವಿಧಾನವನ್ನ ವಹಿಸಿಕೊಂಡು ಈ ಇರುವುದು ನಮಗೆ ಅತ್ಯಂತ ಹರ್ಷ ಸಡಗರ ಸಂಭ್ರಮವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮದ ನಿಮಿತ್ತ ಪರಮ ಪೂಜ್ಯರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಪ್ರೊಫೆಸರ್ ಚಂದ್ರಶೇಖರ್ ಬಿರಾದರ್ ಸರ್ ಅವರಿಗೂ, ಗುರುಪ್ರಸಾದ್ ಬಿರಾದರ್ ಸರ್ ಅವರಿಗೂ ಹಾಗೂ ಡಾಕ್ಟರ್ ಚನ್ನಬಸವ ಧನರಾಜ್ ಬಂಬುಳಿಗೆ ಅವರಿಗೂ ಹಾಗೂ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೂ ಆಹ್ವಾನವನ್ನ ಏರ್ಪಡಿಸ್ತಾ ಇದ್ದೇನೆ. ಇವಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹಾಗೂ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪರಮ ಪೂಜ್ಯರಿಂದ ಹಾಗೂ ಅತಿಥಿ ಗಣ್ಯಮಾನ್ಯರಿಂದ ಪೂಜೆ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಬಹಳ ಶಾಂತ ರೀತಿಯಿಂದ ತಾವೆಲ್ಲ ನಿಂತ್ಕೊಳ್ಬೇಕು. ಈಗ ಪರಮ ಪೂಜ್ಯರ ಲಿಂಗ ಹಸ್ತದಿಂದ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ನಮ್ಮ ಡಾಕ್ಟರ್ ಭವಾನಿಯವರು ಕೂಡ ನಮ್ಮ ದತ್ತು ಖಂಡ್ರೆಯವರ ಶ್ರೀಮಠದ ಪರಮ ಭಕ್ತರಾದಂತಹ ದತ್ತು ಖಂಡ್ರೆಯವರ ಸುಪುತ್ರಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯವನ್ನ ಇವತ್ತ ಎಲ್ಲ ವಿದ್ಯಾರ್ಥಿಗಳು ಏನಾದರೂ ಆದರೆ ನಾವು ತಕ್ಷಣ ಹೋಗ್ತಕ್ಕಂಥದ್ದು ನಾವು ಆ ಭವಾನಿ ಖಂಡ್ರೆಯವರ ಹತ್ರ. ಅಂತಹವರು ಮತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ಧನರಾಜ್ ಚನ್ನಬಸವ ಬೊಮ್ಮಯ್ಯವರು ಬಂದಿದ್ದಾರೆ. ವಿಶೇಷವಾಗಿ ಇತಿಹಾಸದಲ್ಲಿಯೇ ಒಳ್ಳೆಯ ಪ್ರೊಫೆಸರ್ ಆದಂತಹ ನಿವೃತ್ತರು ನಮ್ಮೆಲ್ಲರ ಗುರುಗಳಾದಂತಹ ಚಂದ್ರಶೇಖರ್ ಬಿರಾದರ್ ಅವರು ಬಂದಿದ್ದು ನಮಗೆ ಅತ್ಯಂತ ಸಂತೋಷವನ್ನು ಮಾಡಿದೆ. ಈಗ ಪರಮ ಪೂಜ್ಯರ ನಮ್ಮೆಲ್ಲರ ಆರಾಧ್ಯ ದೇವ ಆಶ್ರಯದಾತರಾದಂತಹ ಪೂಜ್ಯರಿಂದ ಲಿಂಗ ಹಸ್ತದಿಂದ ಎಲ್ಲ ಅತಿಥಿ ಗಣ್ಯರಿಂದ ಈಗ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸ್ತಾ ಇದೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಜೋರಾದ ಚಪ್ಪಾಳೆ ಮುದ್ದು ಮಕ್ಕಳಿಂದ. ಪೂಜೆಯನ್ನು ನೆರವೇರಿಸಿಕೊಟ್ಟಿರುವ ಪರಮ ಪೂಜ್ಯರಿಗೂ ಅತಿಥಿ ಗಣ್ಯರಿಗೂ ಅನಂತ ಧನ್ಯವಾದಗಳು. ಇವಾಗ ಧ್ವಜಾರೋಹಣ ಕಾರ್ಯಕ್ರಮ ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರವರ ಲಿಂಗಹಸ್ತದಿಂದ ಹಾಗೂ ಎಲ್ಲ ಅತಿಥಿ ಗಣ್ಯಮಾನರು ಒಳಗೊಂಡು Red West Ram. Red South Bend. Rahul sir. एक साथ श्रोत ಧ್ವಜಾರೋಹಣವನ್ನ ನೆರವೇರಿಸತಕ್ಕಂಥ ಪರಮ ಪೂಜ್ಯರಿಗೂ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ನೇರವಾಗಿ ಶಾಂತ ರೀತಿಯಿಂದ ಶಿಸ್ತಿನಿಂದ ಒಂದ್ಸಲ ಜೋರಾಗಿ ಎಲ್ಲ ಪರಮ ಪೂಜ್ಯರಿಗೆ ಎಲ್ಲ ಅತಿಥಿ ಗಣ್ಯರಿಗೆ ಜೋರಾಗಿ ವೆಲ್ಕಮ್ ಕ್ಲಾಪ್ಸ್ ಗೋ. ಬಿಳಿ ಶಾಂತಿಯ ಪಾರಿವಾಳ ಹಾರಲಿ, ಹಸಿರು ಸಮೃದ್ಧಿಯ ತೇರು ಎಳೆಯಲಿ, ಕೇಸರಿ ತ್ಯಾಗದ ಕಿಚ್ಚು ಹಚ್ಚಲಿ, ಸಂವಿಧಾನದ ಜ್ಯೋತಿ ಸದಾ ಬೆಳಗಲಿ, ಈ ಸಂವಿಧಾನ ನಮಗೆ ದಾರಿದೀಪವಾಗಲಿ, ಭಾರತವು ಜಗದಲ್ಲಿ ಮಿನುಗುವ ತಾರೆಯಾಗಲಿ. ನಮ್ಮೆಲ್ಲರಿಗೂ ಈ ದಿನ ಗಣರಾಜ್ಯೋತ್ಸವದ ಸಂಭ್ರಮದ ದಿನವಾಗಲಿ. ನಮ್ಮ ಬದುಕಿಗೆ ದಾರಿದೀಪವಾದ ಸಂವಿಧಾನದ ಸಂಭ್ರಮವನ್ನು ಆಚರಿಸಲು ಒಂದುಗೂಡಿರುವ ತಮಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಮೊದಲಿಗೆ ಒಂದು ವಚನ ಗಾಯನ ಐಶ್ವರ್ಯ ತಂದೆ ರವೀಂದ್ರ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.
ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಸಿದ್ದರಾಮನೇ ಜಂಗಮ ಸಿದ್ದರಾಮನೇ ಜಂಗಮ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಮಡಿವಾಳಯ್ಯನೇ ಎಲ್ಲ ಹೆತ್ತ ತಂದೆ ಮಡಿವಾಳಯ್ಯನೇ ಎಲ್ಲ ಹೆತ್ತ ತಂದೆ ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯರು ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯರು ಇನ್ನು ಸುಖಿಯಾದನು ಕಾಣ ಚನ್ನ ಮಲ್ಲಿಕಾರ್ಜುನ ಇನ್ನು ಸುಖಿಯಾದನು ಕಾಣ ಇನ್ನು ಸುಖಿಯಾದನು ಕಾಣ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಬಸವಣ್ಣನೇ ಗುರು ಬಸವಣ್ಣನೇ ಗುರು ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಶರಣು ಶರಣ ತನ್ನ ಸುಮಧುರ ಕಂಠದಿಂದ ವಚನ ಗಾಯನವನ್ನು ನೆರವೇರಿಸಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಅನಂತ ಧನ್ಯವಾದಗಳು. ಇವಾಗ ಸ್ವಾಗತ ನುಡಿಗಳು ನಮ್ಮ ಗುರುಪ್ರಸಾದ್ ಹಿರಿಯ ಕಿರಿಯ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸವಿತಾ ಎಸ್ ಭೂರೆ ಮೇಡಮ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತವಾದಿ ಧರ್ಮಗುರು ಜಗಜ್ಯೋತಿ ಬಸವಣ್ಣನವರನ್ನ ಅಂತರಾತ್ಮದಲ್ಲಿ ಧ್ಯಾನಿಸಿಕೊಂಡು ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರ ಅಂತರಾತ್ಮದಲ್ಲಿ ಧ್ಯಾನಿಸಿಕೊಂಡು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಆಂಧ್ರ ಮಹಾರಾಷ್ಟ್ರದಲ್ಲೂ ಸಹಿತ ಶಾಲೆಗಳನ್ನ ತೆರೆದು ಆ ಶಾಲೆಯ ಹೆಸರುಗಳ ಜೊತೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಸರಮಾಲೆಯನ್ನೇ ಧರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಸಹಿತ ಅವರ ಪಾದಾರವಿಂದಕ್ಕೆ ಪರಮಟ್ಟು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಬಸವ ಪಟ್ಟದೇವರು ಸಹಿತ ಪಾದಾರವಿಂದಕ್ಕೆ ಪರಮಟ್ಟು ವೇದಿಕೆ ಮೇಲೆ ಆಚರಣರಾಗಿರ್ತಂಥ ಎಲ್ಲ ಅತಿಥಿ ವೃಂದದವರಿಗೂ ಶಿಕ್ಷಕ ವೃಂದದವರಿಗೂ ಮುದ್ದು ಮಕ್ಕಳಿಗೂ ಅನಂತ ಶರಣಾರ್ಥಿ ಹಾಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಪಿರಮಿಡ್ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಡಿಯಲ್ಲಿ ನಡೀತಕ್ಕಂಥ ನಮ್ಮ ಗುರುಪ್ರಸಾದ್ ಸಂಯುಕ್ತ ಪ್ರೌಢಶಾಲೆಯ ಒಂದು ಆವರಣದಲ್ಲಿ ಈ ಒಂದು ಹಿರಮಠ ಆವರಣದಲ್ಲಿ ನಾವೊಂದು ಬಹಳ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಗಣರಾಜ್ಯೋತ್ಸವಕ್ಕೆ ದಿವ್ಯ ಸನ್ನಿಧಾನ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನ ನಾವು ನೀವೆಲ್ಲರೂ ಹೃದಯ ಹೃದಯದಿಂದ ಜೋರಾದ ಚಪ್ಪಾಳೆಯೊಂದಿಗೆ ಸುಸ್ವಾಗತವನ್ನ ಕೋರೋಣ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ನಮ್ಮವರೇ ಆಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಕಾಂತ್ ಬುರಾದೇವ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹಿತ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತವನ್ನ ಕೋರೋಣ. ನಮ್ಮೆಲ್ಲರಿಗೆ ಬಹಳ ಖುಷಿಯ ದಿನ. ನಾವು ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಿಗೆ ನಮ್ಮ ಸ್ಕೂಲ್ನಲ್ಲೇ ಓದಿ ಮುಂದೆ ಒಂದು ದೊಡ್ಡ ಹುದ್ದೆಗೆ ಹೋಗಿರ್ತಕ್ಕಂಥ ಮುದ್ದು ಮಕ್ಕಳನ್ನ ನಾವು ಇಲ್ಲಿ ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಅಂತ ಒಂದು ವಿದ್ಯಾರ್ಥಿಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಹೇಳ್ಬೇಕಾದ್ರೆ ನಮ್ಮವರೇ ಆಗಿರ್ತಕ್ಕಂಥ ಅದೆಲ್ಲರೂ ನಮ್ಮ ಮಠಕ್ಕಾಗಿ ಶ್ರೀಮಠಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶ್ರೀ ಧನರಾಜ್ ಬೊಂಬಳಿಗೆ ಸರ್ ಅವರ ಒಂದು ಸುಪುತ್ರರಾಗಿರ್ತಕ್ಕಂಥ ಚನ್ನಬಸವ ಧನರಾಜ್ ಬೊಂಬಳಿಗೆಯವರು ಇಂದು ಒಂದು ದೊಡ್ಡ ಸ್ಥಾನದಲ್ಲಿ ಅಂದ್ರೆ ವೈದ್ಯಕೀಯ ಒಂದು ಸ್ಥಾನದಲ್ಲಿ ಅವರು ಇಂಡಿಯನ್ ಮತ್ತು ಸರ್ಕಾರಿ ಆದಂತ ಆಸ್ಪತ್ರೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಅವನು ನಮ್ಮ ಶಾಲೆಯ ನಿಂತರಣ ರೀತಿಯಾಗಿ ಕುಳಿತುಕೊಂಡು ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ದೊಡ್ಡ ವೈದ್ಯ ಸ್ಥಾನದಲ್ಲಿದ್ದಾನಲ್ಲ. ಹಾಗಾಗಿ ಬಹಳ ಸಂತೋಷದ ವಿಷಯ. ಹಾಗಾಗಿ ಅವನಿಗೂ ಸಹಿತ ನಾವೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸುಸ್ವಾಗತವನ್ನ ಕೋರೋಣ. ಅದೇ ರೀತಿಯಾಗಿ ಇನ್ನೇವರಾಗಿರ್ತಕ್ಕಂಥ ದೊಡ್ಡ ನಮ್ಮ ಬಾಲಿಕೆಯಲ್ಲಿ ಪ್ರತಿಷ್ಠಿತ ಮನೆತನದವರಾಗಿರ್ತಕ್ಕಂಥ ಕಂದಾಯ ಮನೆತನದಲ್ಲಿ ಆಗಿರ್ತಕ್ಕಂಥ ದತ್ತುಕುಮಾರ್ ಖಂಡ್ರೆ ಅವರ ಸುಪುತ್ರ ಆಗಿರ್ತಕ್ಕಂಥ ಭವಾನಿ ದತ್ತುಕುಮಾರ್ ಖಂಡ್ರೆ ಅವರು ಸಹಿತ ವೈದ್ಯಕೀಯಾಗಿದ್ದಾರೆ. ಅವ್ರಿಗೆ ವಿಶೇಷತೆ ಏನಂದ್ರೆ ಇಲ್ಲೇ ನಮ್ಮನೆ ಚೌಡಿಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ನಮಗೇನಪ್ಪ ವಿಶೇಷತೆ ಅಂದ್ರೆ ನಮ್ಮ ಶ್ರೀಮಠದ ಯಾರೇ ಮಕ್ಕಳು ಹೋದ್ರೆ ಅವರು ಬಹಳ ಕಾಳಜಿಯಿಂದ ಅವರ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಏನಾದ್ರೂ ಆದರೆ ಯಾವ ರೀತಿಯಾಗಿ ನೋಡ್ತಾರಲ್ಲ ಅದೇ ರೀತಿಯಾಗಿ ನಮ್ಮ
ಸ್ತ್ರೀ ಬಡ ಮಕ್ಕಳಿಗೆ ಅವರು ಅಲ್ಲಿ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ನಮ್ಮೆಲ್ಲರ ವತಿಯಿಂದ ಬಹಳ ಜೋರಾದ ಚಪ್ಪಲೊಂದಿಗೆ ಸುಸ್ವಾಗತವನ್ನು ಕೋರೋಣ. ನಮ್ಮಲ್ಲಿರ್ತಕ್ಕಂಥ ಇನ್ನೊಬ್ಬ ವಿದ್ಯಾರ್ಥಿ ಸಂಗಮೇಶ್ ಶಿವರಾಜ್ ಜಲ್ದೆ ಅಂತ, ಇವನು ಸಹಿತ ನಮ್ಮ ವಿದ್ಯಾರ್ಥಿ. ಇವನಿಗೆ ಏನು ವಿಶೇಷತೆ ಅಂದ್ರೆ ಇವನು ಇಲ್ಲಿ ಮೆಡಿಕಲ್ ಹಚ್ಚಿದ್ದಾನೆ. ಈ ಮನೆ ಮೆಡಿಕಲ್ ಒಂದು 20-25 ದಿವಸದ ಕೆಳಗೆ ಮೆಡಿಕಲ್ ಹಚ್ಚಿದ್ದಾನೆ. ಏನು ವಿಶೇಷತೆ ಅಂದ್ರೆ ಅಲ್ಲಿ MBBS ಡಾಕ್ಟರ್ನೂ ಹೋದಾರ ಮತ್ತು BMS ಡಾಕ್ಟರ್ನೂ ಹೋದಾರ. ಆ ಒಂದು ಮೆಡಿಕಲ್ ನಲ್ಲಿ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಸಹಿತ ನಾವಲ್ಲಿ ಪಡಿಬಹುದು. ಆಯುರ್ವೇದಿಕ್ ಮೆಡಿಸಿನ್ ಸಹಿತ ಆ ಹುಡುಗರು ಇಟ್ಟಿದ್ದಾನೆ. ಅದು ಒಂದು ವಿಶೇಷತೆ ಅಂತ ನಾವು ಹೇಳ್ಬೋದು. ಅಂತ ಒಂದು ಹುಡುಗನಿಗೂ ಸಹಿತ ನಾವು ಜೋರಾದ ಚಪ್ಪಲಿಯೊಂದಿಗೆ ಈ ಒಂದು ವೇದಿಕೆಗೆ ಸುಸ್ವಾಗತವನ್ನು ಕೋರೋಣ. ಅದೇ ರೀತಿಯಾಗಿ ನಮ್ಮವರೇ ಆಗಿರ್ತಕ್ಕಂಥ ಇನ್ನೊಂದು ಹುಡುಗಿ ಬರಬೇಕು. ಅವಳು ಪುಟ್ರಾಣಿ ಅಂತ, ಪುಟ್ರಾಣಿ ಶಿವಕುಮಾರ್ ಅಂತ, ಇಲ್ಲಿ ಅಶೋಕ್ ನಗರದಲ್ಲಿ ನಿಮ್ಮೆಲ್ಲರ ವಿದ್ಯಾರ್ಥಿನಿ, ಬಹಳ ಮೃದುವಾಗಿರ್ತಂತ ವಿದ್ಯಾರ್ಥಿನಿ. ಅವಳು ಒಂದು ಹುದ್ದೆಗೆ ಹೋಗ್ತಾಳಂತ ನಾವು ಅನ್ಕೊಂಡಿರಲಿಲ್ಲ. ಅವಳು ಒಂದು ಅಂಗನವಾಡಿಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಅವಳು ಸಹಿತ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಅವಳಿಗೂ ಸಹಿತ ನಾವು ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಸ್ವಾಗತವನ್ನು ಕೋರೋಣ. ಅದೇ ರೀತಿಯಾಗಿ ವೇದಿಕೆ ಮಾಡಿರ್ತಕ್ಕಂಥ ಉಳಿದ ಅತಿಥಿ ವೃಂದದವರೆಗೂ ಹಾಗೂ ನಮ್ಮವರೇ ಆಗಿರ್ತಕ್ಕಂಥ ರಾಜು ಜುಬ್ರಿ ಅವರಿಗೂ, ಎಲ್ಲ ಶಿಕ್ಷಕ ವೃಂದದವರಿಗೂ, ಶಾಂತಯ್ಯ ಸರ್ ಅವರಿಗೂ ಬಹಳ ಸ್ಪೆಷಲ್ ಆಗಿ ನಾವು ಈ ಒಂದು ಶಾಲೆ ವತಿಯಿಂದ ನಾವು ಅವರಿಗೆ ಚಪ್ಪಾಳೆಯನ್ನು ತರುತ್ತಾ ಜೋರಾದ ಚಪ್ಪಾಳೆಯಲ್ಲಿ ಹರಿಸದ ಸ್ವಾಗತವನ್ನು ಕೋರೋಣ. ಮುದ್ದು ಮಕ್ಕಳಿಗೂ ನನ್ನ ವೈಯಕ್ತಿಕವಾದಂತಹ ಸುಸ್ವಾಗತವನ್ನು ಕೋರುತ್ತಾ ನಾನು ಸ್ವಾಗತ ನಡೆಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾಗತ ನುಡಿಯನ್ನು ನುಡಿದಿರ್ತಕ್ಕಂತಹ ಮುಖ್ಯ ಶಿಕ್ಷಕಿಯರಿಗೆ ಸವಿತಾ ಬೋರೆ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಇವಾಗ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಮೊದಲನೇದಾಗಿ ಮಕ್ಕಳಿಂದ ಒಂದು ದೇಶಭಕ್ತಿ ಗೀತೆ, ತದನಂತರ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ಕೂಡ ಮಕ್ಕಳಿಂದ ಆಯೋಜನೆಗೊಳ್ಳಲಿವೆ. ಮೊದಲನೇದಾಗಿ ದೇಶಭಕ್ತಿ ಗೀತೆ ರೋಹಿಣಿ ತಂದೆ ಉದಯ್ ಕುಮಾರ್ 2ನೇ ತರಗತಿಯ ವಿದ್ಯಾರ್ಥಿನಿಯವಳು ಬಂದು ತನ್ನ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಬೇಕು. ಶರಣಾರ್ಥಿ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಉತ್ತಮದಲ್ಲಿ ಹಿಮಾಲಯ ನಮಗೆ ಕಾವಲು, ಉತ್ತಮದಲ್ಲಿ ಹಿಮಾಲಯ ನಮಗೆ ಕಾವಲು. ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು, ನಮಗೆ ಕಡಲು ಕಾವಲು. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ. ವಿಜಯ ಪಥದಿ ಅಡುಗೆಗಳಿಟ್ಟು ಕಲಿಗಳಾಗುವ, ಕಲಿಗಳಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚಂದಮರ ವೀರ ಸಂತತಿ, ಲಕ್ಷ್ಮೀಬಾಯಿ ಚಂದಮರ ವೀರ ಸಂತತಿ. ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ, ಪುಣ್ಯ ಸಂತತಿ. ಕಲೆಯ ಸಾವಿರ ಚೆಲುವಿನಾಗರ, ಕಲೆಯ ಸಾವಿರ ಚೆಲುವಿನಾಗರ. ಸ್ವರ್ಗ ಸುಂದರ, ಸ್ವರ್ಗ ಸುಂದರ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ. ಭಾರತೀಯಂಬ ಹೆಮ್ಮೆ ನಮ್ಮದಾಗಲಿ,
ಸಾರವಾ ಸತ್ಯಮೇವ ಜಯತೆ ಜಯಕ್ಕೆ ಸಾರವಾ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶರಣಾರ್ಥಿ. ಪುಟಾಣಿ ಮಗುವಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಒಂದು ಅಪರೂಪದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮೀಡಿಯಾ ಬಜಾರ್ ಅನ್ನುವಂತಹ ಮಾಸಪತ್ರಿಕೆಯನ್ನ ಅದರ ಸಂಪಾದಕರಾದಂತಹ ಬಿ ನಾಗೇಂದ್ರ ಪ್ರಸಾದ್ ಅವರು, ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿರದಾರ್ ಅವರು ಹಾಗೂ ಈ ಒಂದು ಮಾಸಪತ್ರಿಕೆಯನ್ನ ಪರಮ ಪೂಜ್ಯರ ಬಗ್ಗೆ ಅದು ಒಂದು ಆರ್ಟಿಕಲ್ ಅವರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗುರುಪ್ರಸಾದ್ ಚಂದ್ರಶೇಖರ್ ಬಿರದಾರ್ ಅವರು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಎನ್ನುವಂತಹ ಒಂದು ಕನ್ನಡದ ಚಿತ್ರವನ್ನ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡದ ಕುರಿತು ಮಾಡಿದಂತಹ ಹಾಗೂ ಕನ್ನಡ ನಾಡು ನುಡಿಯ ಬಗ್ಗೆ ಆ ಚಿತ್ರವನ್ನು ಕೂಡ ಅವರು ತೆಗೆದಿದ್ದಾರೆ. ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ. ಅವರ ತಂದೆಯವರಾದಂತಹ ಚಂದ್ರಶೇಖರ್ ಬಿರದಾರ್ ಅವರು ಸಹ ಇದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಮತ್ತೊಂದು ಸಲ ಅವರಿಗೆ ನಾವು ಅಭಿನಂದಿಸೋಣ. ಈಗ ಚಂದ್ರಶೇಖರ್ ಬಿರದಾರ್ ಅವರು 4 ಮಾತುಗಳನ್ನ ಇದ್ರ ಕುರಿತು ಮಾತಾಡಬೇಕು. ತದನಂತರ ಮೀಡಿಯಾ ಬಜಾರ್ ಮಾಸಪತ್ರಿಕೆ ಅದು ಪರಮ ಪೂಜ್ಯರ ಲಿಂಗ ಹಸ್ತದಿಂದ ಲೋಕಾರ್ಪಣೆಗೊಳ್ಳುತ್ತದೆ. ಮಹಾಸನ್ನಿಧಿಯವರ ಪಾದಗಳಿಗೆ ಬುಡಮಟ್ಟು. ಭಾರತದ 77ನೆಯ ಪ್ರಜಾರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜೆಗೆ ನಮನ ಸಲ್ಲಿಕೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಂಭ್ರಮೋಲ್ಲಾಸದಿಂದ ಪಾಲ್ಗೊಂಡಿದ್ದಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ, ಗುರುಪ್ರಸಾದ್ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಿಬ್ಬಂದಿ ವರ್ಗದವರೇ ಮತ್ತು ಸಮಸ್ತರೆಲ್ಲರಿಗೂ ಪ್ರಜಾರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುವುದರ ಮುಖಾಂತರ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಭಾರತಕ್ಕೆ ಸ್ವತಂತ್ರ ಲಭಿಸಿಯಾದ ಮೇಲೆ ಭಾರತೀಯ ಮನಸ್ಥಿತಿಗೆ ತಕ್ಕದಾದ ರೀತಿಯಲ್ಲಿ ಈ ನೆಲದ ಕಾನೂನನ್ನು ನಿರ್ಮಿಸಬೇಕು ಅಂತಂತಂದ ಹಿನ್ನೆಲೆಯೊಳಗೆ ಡಿಸೆಂಬರ್ 9, 1946ರಿಂದ ಸಂವಿಧಾನ ರಚನಾ ಸಮಿತಿ ರೂಪುಗೊಂಡು ನವೆಂಬರ್ 26, 1949 ನಮ್ಮ ಮಕ್ಕಳು ಅದನ್ನು ಗಮನಿಸಬೇಕು. ಭಾರತದ ಸಂವಿಧಾನ ರಚನೆಗೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲದ ಅವಿರತವಾಗಿರತಕ್ಕಂಥ ಶ್ರದ್ಧೆ, ಪರಿಶ್ರಮ ಅವುಗಳೆಲ್ಲವನ್ನು ಕೊಡುವುದರ ಮುಖಾಂತರವಾಗಿ ಭಾರತದ ಸಂವಿಧಾನ ರಚನೆಯಾಗಿರ್ತಕ್ಕಂಥ ವಿಷಯ ನೋಡುತ್ತೇವೆ. ಸಂವಿಧಾನ ಅಂತಂದರೆ ಅದು ಒಂದು ವ್ಯವಸ್ಥೆ ಹೊಂದಿರತಕ್ಕಂಥ ನೀತಿ, ರೀತಿ, ಪದ್ಧತಿಗಳು ಜನಮಾನಸದಲ್ಲಿ ಮತ್ತು ರಾಷ್ಟ್ರೀಯ ವಾಹಿನಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಿಸ್ತುಬದ್ಧವಾದ ಕಾನೂನಿನ ಒಂದು ಗುಚ್ಛ. ಹೀಗಾಗಿ ಸಂವಿಧಾನ ಅಂತನ್ನೋದು ಬರಬೇಕು ಅಂತ ಹೇಳುವ ಸಂದರ್ಭದೊಳಗೆ ಸಂವಿಧಾನ ಲಾ ಆಫ್ ದ ಲ್ಯಾಂಡ್ ಅಥವಾ ಈ ನೆಲದ ಕಾನೂನುಗಳನ್ನು ಕುರಿತಂತೆ ಹೇಳುವ ಪ್ರಮುಖವಾಗಿರ್ತಕ್ಕಂಥ ಉದ್ಗ್ರಂಥ ಅಂತ. ನಿಮಗೆ ಒಂದು ಮಾಹಿತಿಗಾಗಿ ನಾನು ಹೇಳಲು ಇಷ್ಟಪಡ್ತೇನೆ.
ಸಾವಿರ ಸಂಪ್ರದಾಯಗಳಿಗಿಂತಲೂ ಒಂದು ಕಾನೂನು ಶ್ರೇಷ್ಠ ಅಂತ ನೆಪೋಲಿಯನ್ ಬೋನಾಪಾರ್ಟ್ ಹೇಳಿದ್ರು. ಸಂಪ್ರದಾಯಗಳು, ರೀತಿ ನೀತಿಗಳು, ರಿವಾಜುಗಳು ಏನೆಲ್ಲ ಇದ್ದರೂ ಅವುಗಳಿಗೆ ಒಂದು ಪ್ರಮುಖವಾಗಿದ್ದಿರ್ತಕ್ಕಂಥ ಕಾರ್ಯಾಚರಣೆಗಳನ್ನು ಮಾಡುವ ವ್ಯವಸ್ಥೆ ಇರೋದಿಲ್ಲ. ಆದರೆ ಕಾನೂನು ಅದು ರೂಪುಗೊಂಡಿತ್ತು ಅಂತಂದರೆ ಅದರ ಮುಖಾಂತರವಾಗಿ ನಮಗೆ ದಕ್ಕಬಹುದಾಗಿದ್ದಿರ್ತಕ್ಕಂಥ, ದಕ್ಕಬೇಕಾಗಿದ್ದಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಕೋರ್ಟ್ನ ಮುಖಾಂತರ ಪಡೆದುಕೊಳ್ತಿದ್ದಿರ್ತಕ್ಕಂಥ ಅಧಿಕೃತವಾಗಿದ್ದಿರ್ತಕ್ಕಂಥ ಹಕ್ಕು ಅದು ಕಾನೂನಿಗಿರ್ತದೆ. ಹೀಗಾಗಿ ಅಂಥ ಒಂದು ಪ್ರಮುಖವಾಗಿದ್ದಿರ್ತಕ್ಕಂಥ ಸಂವಿಧಾನ ಇದೆ ಅಂತನ್ನೋ ಕಾರಣಕ್ಕಾಗಿ ನಾವು ಇವತ್ತು ಉಪಾಸನಾ ಸ್ವಾತಂತ್ರ್ಯ ಆಗಿರ್ಬೋದು, ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಅಭಿವ್ಯಕ್ತಿಯ ಸ್ವಾತಂತ್ರ್ಯತೆ ಇವೆಲ್ಲವೂ ದಕ್ಕಿಸಿಕೊಂಡಿರುವುದು ಸಂವಿಧಾನದ ಮುಖಾಂತರ. ಅಂಥ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನದ ಆಶಯಗಳಲ್ಲಿ ಏನು ಸಂವಿಧಾನ ರಚನಾ ಸಮಿತಿ, ಆ ಸಂವಿಧಾನ ರಚನಾ ಸಮಿತಿಯೊಳಗೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದರ ಆದಿಯಾಗಿ ಸಂವಿಧಾನ ರಚನಾ ಸಮಿತಿಯೊಳಗೆ ಸಂವಿಧಾನದ ರಚನೆಯ ಒಂದು ಕರಡು ಸಮಿತಿ, ಆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಾಗಿ ಅನೇಕರು ಅಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸತತವಾಗಿರ್ತಕ್ಕಂಥ ಹೋರಾಟದ ಮುಖಾಂತರವಾಗಿ, ಆ ಸತತವಾಗಿರ್ತಕ್ಕಂಥ ಹೋರಾಟ ಮತ್ತು ಆ ಚಳವಳಿಗಳ ಮುಖಾಂತರವಾಗಿ ಮನುಷ್ಯನಲ್ಲಿ ಛಲ ಬರುತ್ತದೆ. ಆ ಛಲದಿಂದ ಬಲ ಸಿಗ್ತದೆ. ಆ ಬಲದಿಂದ ಮನ್ನಣೆ ಅಂತನ್ನೋದು ಎಲ್ಲರಿಗೂ ಸಿಗುತ್ತದೆ ಅಂತನ್ನುವ ವಿಚಾರ ಹೇಳುವ ಹಿನ್ನೆಲೆಯೊಳಗೆ ಅವರು ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವಿರತವಾಗಿದ್ದಿರ್ತಕ್ಕಂಥ ಪರಿಶ್ರಮ ಪಟ್ಟು ಅನೇಕ ದೇಶಗಳಲ್ಲಿಯ ಕಾನೂನು ತಜ್ಞರೊಂದಿಗೆ ಸಂವಾದಿಸಿ ಚರ್ಚೆಗಳು, ಸಂವಾದಗಳು ಎಲ್ಲವುಗಳ ಆದ ನಂತರದೊಳಗೆ ಅದನ್ನು ರೂಪುಗೊಳಿಸಿ ಸಮರ್ಪಿಸುತ್ತಾರೆ. 26 ನವೆಂಬರ್ 1949. ಇಂಥ ಪ್ರಮುಖವಾಗಿರ್ತಕ್ಕಂಥ ಭಾರತೀಯ ಸಂವಿಧಾನದೊಳಗೆ ಭಾರತ ಅದೊಂದು ಜಾತ್ಯತೀತ ಪ್ರಜಾಪ್ರಭುತ್ವದ ಗಣರಾಜ್ಯ ಹೊಂದಿದ್ದಿರ್ತಕ್ಕಂಥ ರಾಷ್ಟ್ರ ಅಂತಂತನ್ನೋದು ನಾವು ಸಂವಿಧಾನದ ಪೀಠಿಕೆಯೊಳಗೆ ಆ ಸಂವಿಧಾನದ ಪೀಠಿಕೆಯ ಅರಿವು, ಅನುಸರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿದೆ. ಬಹಳ ಸಂದರ್ಭದೊಳಗೆ ಸಂವಿಧಾನ ನಮಗೆ ಕೊಟ್ಟಿದ್ದಿರ್ತಕ್ಕಂಥ ಹಕ್ಕುಗಳು ಅದನ್ನು ಪಡೆದುಕೊಳ್ಳುವ ಕಾರಣಕ್ಕಾಗಿ ಶತಾಯಗತಾಯ ನಾವು ಪ್ರಯತ್ನಿಸುತ್ತಿರ್ತೇವೆ. ಆದರೆ ಸಂವಿಧಾನ ನೀಡಿದ್ದಿರ್ತಕ್ಕಂಥ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಕೂಡ ಇದೆ. ಆ ಕರ್ತವ್ಯಗಳು ಆ ಪಾಲನೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯೊಳಗೆ ಅದು ಸಮರ್ಪಕವಾಗಿದ್ದಿರ್ತಕ್ಕಂಥ ರೀತಿಯಲ್ಲಿ ಆಗದೇ ಇದ್ದಿರ್ತಕ್ಕಂಥದ್ದು ವ್ಯಸನದ ಸಂಗತಿಯಾಗಿದೆ. ಹಕ್ಕುಗಳಷ್ಟೇ ಕರ್ತವ್ಯಗಳಿಗೂ ಕೂಡ ಬದ್ಧತೆಯನ್ನು ನಾವು ಪಡೆದುಕೊಳ್ಳಬೇಕಾಗಿದ್ದಿರ್ತಕ್ಕಂಥ ಅಗತ್ಯ ಬಹಳ ಇದೆ ಅಂತನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಏಕೆಂದರೆ ಸರ್ವಾಂಗೀಣವಾಗಿದ್ದಿರ್ತಕ್ಕಂಥ ಬೆಳವಣಿಗೆಗೆ ಅಥವಾ ಆ ಭಾರತೀಯತೆಗೆ ಬದ್ಧತೆಯನ್ನು ತೋರಿಸುವುದು ಪ್ರಮುಖವಾಗಿದ್ದಿರ್ತಕ್ಕಂಥ ಕಾರ್ಯವಾಗಬೇಕಾಗಿರ್ತಕ್ಕಂಥದ್ದು ಒಂದು ಹಂತ. ಇಂಥ ಸಂದರ್ಭದೊಳಗೆ ಎಲ್ಲ ಪ್ರಮುಖವಾಗಿದ್ದಿರ್ತಕ್ಕಂಥ ಬದಲಾವಣೆಗೆ, ಪರಿವರ್ತನೆಗೆ ಮೂಲವಾಗಿದ್ದಿರ್ತಕ್ಕಂಥ ಬಂಡವಾಳ ಅದು ಶಿಕ್ಷಣವೇ ಆಗಿರುವುದಿಲ್ಲ. ಅಂತ ಶಿಕ್ಷಣ ಎಲ್ಲರಿಗೂ ದಕ್ಕಬೇಕು. ಅದಕ್ಕೂ ಕಾರಣಕ್ಕಾಗಿ ನಡೆದಾಡುವ ದೇವರು ಲಿಂಗೈಕ್ಯ ಪೂಜ್ಯ
ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರು ಆರಂಭಿಸಿದ ಶಿಕ್ಷಣ ಕ್ಷೇತ್ರದಲ್ಲಿನ ಸಂಸ್ಥೆ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಮುಖಾಂತರವಾಗಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆರಂಭಿಸಿರ್ತಕ್ಕಂಥ ಒಂದು ದೊಡ್ಡ ಅಭಿಯಾನದ ಕಾರಣದಿಂದಾಗಿ ಇವತ್ತು ಆ ಶಿಕ್ಷಣ ಪಡೆದುಕೊಳ್ಳುತ್ತಿರ್ತಕ್ಕಂಥ ಮಕ್ಕಳು ಸಮೂಹದ ಮುಖಾಂತರವಾಗಿ ಅದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದೊಡ್ಡದಾಗಿರ್ತಕ್ಕಂಥ ಕೀರ್ತಿ ಮತ್ತು ಗಮನ ಸೆಳೆಯುವಿಕೆಯನ್ನು ಮಾಡಿದೆ. ಪೂಜ್ಯರ ದೂರದರ್ಶಿತ್ವಕ್ಕೆ ಕನ್ನಡಿಗರಿದ್ದ ಹಾಗೆ ಆ ಎಲ್ಲ ಮರ್ಯಾದೆಗಳನ್ನು ಪೂಜ್ಯ ಗುರುಬಸವ ಪಟ್ಟದೇವರು ಅವರು ನಡೆಸಿಕೊಂಡು ಹೋಗುತ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಆಗಿದೆ ಅಂತನ್ನುವ ವಿಚಾರಗಳನ್ನು ಹೇಳುವುದರ ಜೊತೆಗೆ ಈ ಶಿಕ್ಷಣ ಪಡೆದುಕೊಳ್ಳುವ ಹಿನ್ನೆಲೆಯೊಳಗೆ ಓದು ಬಹಳ ಬಹಳ ಪ್ರಮುಖವಾಗಿದೆ. ಆ ಓದು ಪ್ರಮುಖವಾಗುವುದು ಹೆಚ್ಚು ಓದಿ ಹೆಚ್ಚು ತಿಳಿದುಕೊಳ್ಳುವುದರ ಮುಖಾಂತರ ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳುವ ಒಂದು ದೊಡ್ಡದಾಗಿರ್ತಕ್ಕಂಥ ಅಭಿಯಾನನೇ ಆಗಬೇಕು ಅಂತನ್ನುವ ಕಾರಣಕ್ಕಾಗಿ ನಮ್ಮ ಭಾಲ್ಕಿ ಹಿರೇಮಠ ಸಂಸ್ಥಾನ ನಮ್ಮ ಬೀದರ್ನೊಳಗೆ ಪುಸ್ತಕ ಸಂತೆ ಏರ್ಪಡಿಸಿದೆ. ಅಂಥ ಪುಸ್ತಕ ಸಂತೆಯ ಪ್ರಯೋಜನನ ಮಕ್ಕಳು ಪಡೆದುಕೊಳ್ಳಬೇಕು. ಎಲ್ಲರೂ ನಾವು ಹೆಚ್ಚು ಹೆಚ್ಚು ಓದಿನ ಕಡೆಗೆ ಗಮನ ಕೊಡ್ತಿರ್ತಕ್ಕಂಥ ಪುಸ್ತಕ ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತಿರ್ತಕ್ಕಂಥ ವಿಷಯಗಳು ಇವತ್ತು ಮಾಡಿ ನಾನು ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಒಂದು 2 ಪುಸ್ತಕಗಳು, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರತ್ತು ಅವರು ಬರೆದಿರ್ತಕ್ಕಂಥ ರೆಮಿನಿಷನ್ಸ್ ಆ್ಯಂಡ್ ರಿಮೆಂಬರೆನ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತನೋ ಪುಸ್ತಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸ್ಮೃತಿ ಮತ್ತು ಸಂಸ್ಕೃತಿ ಅಂತ ತಿಳ್ಕೊಳ್ಳೋದು ಕನ್ನಡಕ್ಕೆ ಅನುವಾದಗೊಂಡಿದೆ. ಮತ್ತೊಂದು ಬಹಳ ಪ್ರಮುಖವಾದದ್ದು ಅಂತಂದರೆ ಡಾಕ್ಟರ್ ಭದಂತ ಆನಂದ ಕೌಶಲ್ಯಾಯನ ಅಂತನವರು ದೊಡ್ಡ ವ್ಯಕ್ತಿಗಳು ಅಂಬೇಡ್ಕರ್ ಅವರಿಗೆ ಬಹಳ ಹತ್ತಿರದಿಂದ ಅವರ ಜೊತೆಗೆ ಕಾರ್ಯ ಕಳೆದಿರ್ತಕ್ಕಂಥವ್ರು. ಅವರು ಅಂಬೇಡ್ಕರ್ರವರ ಮೇಲೆ ಯದಿ ಬಾಬಾ ನ ಬೋಧೆ ಅಂತಂತನ್ನುವ ಪುಸ್ತಕ ಬರೆದಿದ್ದಾರೆ. ಅದನ್ನು ಕನ್ನಡಕ್ಕೆ ನಮ್ಮೂರಿನವರೇ ಆಗಿರ್ತಕ್ಕಂಥ ವಿಕ್ರಮ್ ವಿಸಾಜಿ ಅವರು ಒಂದು ವೇಳೆ ಬಾಬಾ ಸಾಹೇಬರು ಇರುತ್ತಿದ್ದಾರೆ ಅಂತನ್ನುವ ಹೆಸರಿನೊಳಗೆ ಅದನ್ನು ಭಾಷಾಂತರಗೊಳಿಸಿದ್ದಾರೆ. ಒಂದು ತಿಂಗಳು ಆಯಿತು ಬಿಡುಗಡೆಯಾಗಿ. ಅಂಥ ಪ್ರಮುಖವಾಗಿ ತಿಂದಿರ್ತಕ್ಕಂಥ ಪುಸ್ತಕಗಳ ಓದುವಿಕೆ, ದೊಡ್ಡದಾಗಿರ್ತಕ್ಕಂಥ ಸಂಸ್ಕೃತಿ, ಅದನ್ನು ಬೆಳೆಸಿಕೊಳ್ಳೋಣ. ಅದರ ಮುಖಾಂತರವಾಗಿ ಬಾಬಾ ಸಾಹೇಬರು ಹೇಳಿದಿರ್ತಕ್ಕಂಥ ಶೋಷಣೆ ಮುಕ್ತವಾಗಿರ್ತಕ್ಕಂಥ, ತುಳಿತ ಮುಕ್ತವಾಗಿರ್ತಕ್ಕಂಥ, ದೌರ್ಜನ್ಯ ಮುಕ್ತವಾಗಿರ್ತಕ್ಕಂಥ, ಯಾವ ಸ್ವಾತಂತ್ರ್ಯತೆ ಅಂತಂದಾಗ ಅದು ರಾಜಕೀಯದ ಸ್ವಾತಂತ್ರ್ಯತೆ ಪಡೆದುಕೊಳ್ಳೋದಕ್ಕಿಂತಲೂ ಸಾಮಾಜಿಕವಾಗಿರ್ತಕ್ಕಂಥ ಸಮಾನತೆ ಅದನ್ನು ಪಡೆದುಕೊಳ್ಳುವ ಹಿನ್ನೆಲೆಯೊಳಗೆ ಅವರು ಪ್ರತಿಪಾದಿಸಿದ ತತ್ವಗಳನ್ನು ನಾವು ಪಾಲಿಸೋಣ ಅಂತನ್ನುವ ಮಾತು ಹೇಳುವುದರ ಮುಖಾಂತರ ಈ ಗಣರಾಜ್ಯೋತ್ಸವ ಅಂಥದ್ದರ ಒಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಅದು ವ್ಯಾಪಕವಾಗಿ ವಿಸ್ತಾರಗೊಳ್ಳಲಿ. ಆ ಗಣರಾಜ್ಯೋತ್ಸವ ಅಥವಾ ಪ್ರಜಾರಾಜ್ಯೋತ್ಸವ ಅದು ಚಿರಾಯುವಾಗಲಿ, ಲಾಂಗ್ ರಿಪಬ್ಲಿಕ್ ಅಂತನ್ನುವ ಮಾತನ್ನು ನಾನು ಹೇಳುವುದರ ಮುಖಾಂತರವಾಗಿ ನನ್ನ ಮಾತಿಗೆ ವಿರಾಮ ನೀಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಹಳ ಒಳ್ಳೆಯ ರೀತಿಯಿಂದ ಮಾತುಗಳನ್ನಾಡಿದಂತಹ ಅವರು ನಿವೃತ್ತ ಪ್ರಿನ್ಸಿಪಾಲರು ಇತಿಹಾಸವನ್ನೇ ಎಲ್ಲರಿಗೂ ಇಡೀ ಜೀವನದುದ್ದಕ್ಕೂ ಪಾಠ ಬೋಧನೆಯನ್ನು ಮಾಡಿದಂಥ ಇವತ್ತು ಕಾಕತಾಳಿ ಅನ್ನುವ ಹಾಗೆ
ಈ ಕಾರ್ಯಕ್ರಮಕ್ಕೆ ಬಂದು ಅಮೂಲ್ಯವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿದಂತಹ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನಮ್ಮ ಚಂದ್ರಶೇಖರ್ ಬಿರಾದಾರ್ ಸರ್ ಅವರು ನಾವು ಯಾವಾಗಲೂ ತಹಶೀಲ್ ಕಾರ್ಯಾಲಯದಲ್ಲಿ ಹೀಗೆ ರಾಷ್ಟ್ರೀಯ ಹಬ್ಬಗಳಿಗೆ ನಮ್ಮ ಮಕ್ಕಳನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಭಾಷಣ ನಮ್ದು ಯಾವುದೇ ಕಾರ್ಯಕ್ರಮ ಮಠದ ವಿದ್ಯಾರ್ಥಿಗಳು ಮಾಡಿದ ತಕ್ಷಣ ಭಾಳ ಖುಷಿಯಿಂದ ಭಾಳ ಚೆನ್ನಾಗಿ ಮಾಡಿಸಿದ್ರಿ, ಬಹಳ ಒಳ್ಳೆ ತಯಾರಿ ಮಾಡಿ ನಾವು ಹೇಗೆ ಮಾಡಿದ್ರು ಕೂಡ ಅದನ್ನು ಪ್ರೋತ್ಸಾಹ ಮಾಡಿ ಮತ್ತೆ ಚೆನ್ನಾಗಿ ಮಾಡುವ ಹಾಗೆ ಪ್ರೋತ್ಸಾಹ ಮಾಡ್ತಾರೆ. ಸದಾ ನಮ್ಮ ಮಠದ ವಿದ್ಯಾರ್ಥಿಗಳಿಗೆ ಗುರುಪ್ರಸಾದ್ ಶಾಲೆಗೆ ನಾವು ಮಾತನ್ನ ತಿಳಿಸಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಅಭಿನಂದಿಸೋಣ. ಈಗ ಪರಮ ಪೂಜ್ಯರ ಲಿಂಗಹಸ್ತದಿಂದ ಮಿಡಿಯ ಬಜಾರ್ ಮಾಸಪತ್ರಿಕೆ ಪರಮ ಪೂಜ್ಯರ ಲಿಂಗಹಸ್ತದಿಂದ ಅದು ಈಗ ಲೋಕಾರ್ಪಣೆಗೊಳ್ತಾ ಇದೆ. ದಯವಿಟ್ಟು ಅದನ್ನು ಪರಮ ಪೂಜ್ಯರು ಲೋಕಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಜೈ ಬಸವಲಿಂಗ. ಶಬ್ದ ಬರ್ತಾ ಇಲ್ಲ. ಮತ್ತೊಂದ್ಸಲ ಜೋರಾಗಿ ಬಸವ ಕ್ಲಾಸ್ ಗೋ. ಎಲ್ಲ ಮಕ್ಕಳೇ, ಮಿಡಿಯ ಬಜಾರ್ ಮಾಸಪತ್ರಿಕೆ ಪ್ರಥಮ ಪತ್ರಿಕೆಯನ್ನ ಪರಮ ಪೂಜ್ಯರ ಲಿಂಗಹಸ್ತದಿಂದ ನಮ್ಮೆಲ್ಲರ ಆಶ್ರಯದಾತರು, ಕನ್ನಡದ ಕಣ್ಮಣಿ, ಹಿರೇಮಠ ಸಂಸ್ಥಾ ವಿದ್ಯಾಪೀಠದ ಸಂಸ್ಥಾಪಕರು, ಅಕ್ಷರದ ಸಂತರು, ಅನೇಕ ಬಸವ ಶಿಶುಗಳಿಗೆ ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ಪಾಲನೆ ಪೋಷಣೆಯನ್ನ ಮಾಡತಕ್ಕಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಲಿಂಗಹಸ್ತದಿಂದ ಬಿಡುಗಡೆ ಆಗ್ತಾ ಇರುವುದು ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ. ಪರಮ ಪೂಜ್ಯರು ಆ ಮಿಡಿಯ ಬಜಾರ್ ಮಾಸಪತ್ರಿಕೆಯನ್ನ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅದು ಶ್ರೀಮಠದ ಪರಮ ಪೂಜ್ಯರ ಮಠದ ಹಿರಿಮೆ ಗರಿಮೆಯನ್ನ, ಮಠದ ಕಾರ್ಯಗಳನ್ನ ಮೊಟ್ಟ ಮೊದಲ ಬಾರಿಗೆ ಆರ್ಟಿಕಲ್ ರೂಪದಲ್ಲಿ, ಲೇಖನ ರೂಪದಲ್ಲಿ ಹೊರತಂದಿದ್ದಾರೆ. ನಮ್ಮ ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿರಾದಾರ್ ಸರ್ ಅವರು. ಹಾಗಾಗಿ ಅವರಿಗೆ ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ನಾವೆಲ್ಲರೂ ಅಭಿನಂದಿಸೋಣ. ಜೋರಾಗಿ ಸುಂದರ್ ಕ್ಲಾಸ್ ಗೋ. ಬಸವ ಕ್ಲಾಸ್ ಗೋ. ಮಿಡಿಯ ಬಜಾರ್ ಮಾಸಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಿದ ಪರಮ ಪೂಜ್ಯರಿಗೆ ಹಾಗೂ ಅದರ ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿರಾದಾರ್ ಅವರಿಗೂ ಎಲ್ಲ ಅತಿಥಿ ಗಣ್ಯರಿಗೂ ಅನಂತ ಶರಣಾರ್ಥಿಗಳು. ಈ ಪತ್ರಿಕೆಯ ಕುರಿತು ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿರಾದಾರ್ ಸರ್ ಅವರು 4 ಮಾತುಗಳನ್ನು ಆಡುವುದಕ್ಕಿಂತ ಮುಂಚಿತವಾಗಿ ಈಗ ತಾನೇ ಆಗಮಿಸಿದಂತಹ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ, ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ, ಎಲ್ಲ ಮಕ್ಕಳೇ ಪರಮ ಪೂಜ್ಯರು ಈ ಭಾಗದಲ್ಲಿ ಇದು ಮಠ ನಮ್ಮ ಸುತ್ತ ಎಲ್ಲವೂ ಹಿಂದುಳಿದಂತಹ ಒಂದು ಪ್ರದೇಶನೇ. ನಮ್ಮ ಅಶೋಕ್ ನಗರ ಇರ್ಬೋದು, ಕೈಕಡಿಗೆ ಎಲ್ಲಿ ಇರ್ಬೋದು, ಗೋವಾರ್ಗೆ ಎಲ್ಲಿ ಇರ್ಬೋದು, ಕುಂಬಾರ್ಗೆ ಎಲ್ಲಿ ಇರ್ಬೋದು, ಸೈಯದ್ಗೆ ಎಲ್ಲಿ ಇರ್ಬೋದು, ಎಲ್ಲವೂ ಇಲ್ಲಿ ಹಿಂದುಳಿದ ಪ್ರದೇಶ. ಪರಮ ಪೂಜ್ಯರು ಆ ಎಲ್ಲ ಮಕ್ಕಳಿಗೆ ಒಂದು ಉಚಿತವಾದಂತಹ ಶಿಕ್ಷಣವನ್ನ ಕೊಡುವ ಮುಖೇನ ಆ ಭಾಗವನ್ನು ನಾವು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮಲ್ಲಿ ಶಿವಕುಮಾರ್ ಮೇತ್ರಿ ಅವರು ಕೂತಿದ್ದಾರೆ. ಅವರ ಮಕ್ಕಳು 4 ಜನರು ನಮ್ಮೆಲ್ಲೇ ಅಭ್ಯಾಸ ಮಾಡಿ ಅವ್ರು ಯಾವಾಗಲೂ ಮಾತಾಡುವಾಗ ಕಣ್ತುಂಬ ನೀರು ತಂದೆ ಮಾತಾಡ್ತಾರೆ. ನಾವೇನಾದರೂ ಉದ್ಧಾರ ಆಗಿವಿ ಸರ್ ಅಂದ್ರೆ ಅದು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಆಶೀರ್ವಾದದಿಂದ ನಾವು ಉದ್ಧಾರ ಆಗಿವಿ ಅನ್ನುವಂಥ ಮಾತನ್ನ ನಮ್ಮ ಶಿವಕುಮಾರ್ ಮೇತ್ರಿ ಅವರು ನಮ್ಗೆ ಯಾವಾಗ ಸಿಕ್ಕರು ಆ ಮಾತನ್ನು ಹೇಳ್ತಾ ಇರ್ತಾರೆ. ಅವರ ಸುಪುತ್ರಿ ಪುಟ್ರಾಣಿಯವರು ಬಂದಿದ್ದಾರೆ. ಅವರು ಸರ್ಕಾರಿ ಈಗ ಹುದ್ದೆಯನ್ನು ಅಂಗನವಾಡಿ ಶಿಕ್ಷಕಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಕುಟುಂಬದವರಿಗೂ ಅವಳಿಗೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ನಾವು ಸ್ವಾಗತಿಸೋಣ. ಈಗ ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿರಾದಾರ್ ಅವರು ಮಿಡಿಯ ಬಜಾರ್ ಪತ್ರಿಕೆ ಕುರಿತು ಮಾತುಗಳನ್ನು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾಯಿ ಭುವನೇಶ್ವರಿ ದೇವಿಯನ್ನು ನಮ್ಮ ಮನಮಂದಿರದಲ್ಲಿ ನೆನೆಯುತ್ತಾ ಇವತ್ತಿನ ದಿವಸ ಮೀಡಿಯಾ ಬಜಾರ್ ಮಾಸಪತ್ರಿಕೆಯ ಜನವರಿ ಎಡಿಷನ್ನ ಆತ್ಮವರು ಬಿಡುಗಡೆ ಮಾಡೋದರೊಂದಿಗೆ ಈ ನನ್ನ ಮೊದಲ ಹೆಜ್ಜೆಗೆ ಒಂದು ಪುಷ್ಟಿಯನ್ನು ತುಂಬಿದ್ದಾರೆ, ಮೋಟಿವೇಶನ್ ಮಾಡಿದ್ದಾರೆ. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ಗಣರಾಜ್ಯೋತ್ಸವ ಅನ್ನೋದು ವಿಚಾರವಾಗಿ ಸರ್ ಮಾತಾಡಿದ್ರು. ಏನಾಗುತ್ತಂದರೆ ನಾವು ಬೆಳಿಗ್ಗೆ ಎದ್ದು ಏನೇನೆಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋದು ಹೇಗೆ ನಾವು ಟೈಮ್ ಟೇಬಲ್ ಹಾಕೊಳ್ತೀವಲ್ಲ, ಮೊದಲನೇ ತರಗತಿ ಯಾವುದು, ಎರಡನೇ ತರಗತಿ ಯಾವುದು ಅಂತ, ಹಾಗೆ ಸ್ವತಂತ್ರ ಭಾರತಕ್ಕೆ ಒಂದು ಟೈಮ್ ಟೇಬಲ್ ಬೇಕಾಗಿತ್ತು. ಅದು ಸಂವಿಧಾನದ ಮೂಲಕ ನಮ್ಮೆಲ್ಲರಿಗೆ ಸಿಕ್ಕಿದೆ. ಅದನ್ನು ನಾವು ಪಾಲನೆ ಮಾಡ್ತಾ ಮುಂದುವರಿತೀವಿ ಅನ್ನೋದರೊಂದಿಗೆ ಮೀಡಿಯಾ ಬಜಾರ್ ಪತ್ರಿಕೆ ಬೆಂಗಳೂರು ಮೂಲದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾರಥ್ಯದಲ್ಲಿ ಈ ಪತ್ರಿಕೆ ಶುರುವಾಗಿದೆ. ಈ ಪತ್ರಿಕೆಯ ಮೂಲ ಉದ್ದೇಶ ಈಗ ಹೇಗೆ ಸಂಸ್ಕೃತಿ, ಕಲೆ, ಪರಂಪರೆ ಅಂತ ಬಂದಾಗ ಬಸವ ಪರಂಪರೆಯ ಅಡಿಯಲ್ಲಿ ನಾವೆಲ್ಲ ನಮ್ಮ ದಿಕ್ಕನ್ನು ಹಾಕಿಕೊಂಡು ಅದರ ಅಡಿಯಲ್ಲಿ ನಾವು ಸಾಕ್ತೀವಿ. ಹೇಗೆ ಭಾರತ ಸಂವಿಧಾನದ ಅಡಿಯಲ್ಲಿ ಸಾಗುತ್ತೋ ಅದರ ರೂಪರೇಷೆಗಳನ್ನು ಇಟ್ಟುಕೊಂಡು ನಾವು ಬಸವ ಪರಂಪರೆಯ ಅಡಿಯಲ್ಲಿ ಸಾಕ್ತಿರೋಲ್ವ, ಹಾಗೆ ಮೀಡಿಯಾ ಬಜಾರ್ ಪತ್ರಿಕೆ ಕಲೆಯ ವಿಚಾರ ಬಂದಾಗ ಹೊಸ ಪ್ರತಿಭೆಗಳಿಗೆ ದಿಕ್ಕು ತೋರಿಸುವ ಮಾರ್ಗಸೂಚಿಯಂತೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಹೊಸ ಪ್ರತಿಭೆಗಳಿಗೆ ಮೊದಲಿಗೆ ಬಂದಾಗ ಈಗ ಸಿನಿಮಾ ಕ್ಷೇತ್ರ ಆಗಲಿ, ಸಾಹಿತ್ಯ ಕ್ಷೇತ್ರ ಆಗಲಿ, ಸಂಗೀತದ ಕ್ಷೇತ್ರ ಆಗಲಿ, ನಾವು ಮೊದಲಿಗೆ ಅದನ್ನು ಮಾಡಬೇಕು, ಅದನ್ನು ಕೆಲಸ ಮಾಡಬೇಕು ಅಂತ ಒತ್ತಾಸೆಯಿಂದ ಹೋಗ್ತೀವಿ, ಅಲ್ಲಿ ದಾರಿಗಳು ಸಿಗೋದಿಲ್ಲ. ಆ ಕಾರಣದಿಂದಾಗಿ ಅಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕು, ಅದಕ್ಕೆ ಯಾವ ಟೈಮ್ ಟೇಬಲ್ ಹಾಕೋಬೇಕು, ಹೇಗೆ ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು ಅನ್ನೋ ವಿಚಾರವಾಗಿ ಎಲ್ಲ ಹೊಸ ಪ್ರತಿಭೆಗಳಿಗೆ ಪುಷ್ಟಿ ತುಂಬಲು ಮೀಡಿಯಾ ಬಜಾರ್ ಶುರುವಾಗಿದೆ. ಅದರ ಭಾಗವಾಗಿ ಸಿನಿಮಾ, ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲ ಆರ್ಟಿಕಲ್ಗಳು ಮೀಡಿಯಾ ಬಜಾರಲ್ಲಿ ಬರುತ್ತೆ. ಜೊತೆಗೆ ನಾನು ಇದಕ್ಕೆ ಉಪಸಂಪಾದಕನಾಗಿ ಕೆಲಸ ಮಾಡುತ್ತಿರೋದ್ರಿಂದ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಮೇರೆಗೆ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಒಂದಿಷ್ಟು ಕೆಲಸಗಳನ್ನು ನಾನು ಈ ಮೀಡಿಯಾ ಬಜಾರ್ ಪತ್ರಿಕೆಯಲ್ಲಿ ಮಾಡಲು ಇಚ್ಛಿಸಿ ಅದರ ಮೊದಲ ಭಾಗವಾಗಿ 20-26 ಜನವರಿ ಮೀಡಿಯಾ ಬಜಾರ್ ಮಾಸಪತ್ರಿಕೆಯಲ್ಲಿ ಬಸವ ಪರಂಪರೆಯ ಭಾರತೀಯ ಮಠ ಎನ್ನುವ ಆರ್ಟಿಕಲ್ನೊಂದಿಗೆ ನಾನು ಕೆಲಸ ಶುರು ಮಾಡಿದ್ದೀನಿ. ಅದಕ್ಕೆ ಪೂಜ್ಯ ಅಪ್ಪನವರ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಪಡೆದುಕೊಂಡು ಇಲ್ಲಿ ಬಂದಿರುತ್ತೇನೆ. ಹಾಗಾಗಿ ನೀವೆಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೊಡ್ತೀನಿ. ಪತ್ರಿಕೆಯ ಕುರಿತು ಮಾತುಗಳನ್ನಾಡಿದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿರಾದಾರ್ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದು ಈಗ ಪರಮ ಪೂಜ್ಯರ ಲಿಂಗಹಸ್ತದಿಂದ ಬಿಡುಗಡೆಯಾಗಿದೆ. ಅದು ಉತ್ತರೋತ್ತರವಾಗಿ ಆ ಪತ್ರಿಕೆ ಬೆಳವಣಿ ಎನ್ನುವಂಥ ಆಶೀರ್ವಾದವನ್ನು ಪರಮ ಪೂಜ್ಯರು ದಯಮಾಡಿದ್ದಾರೆ. ಈಗ ಪರಮ ಪೂಜ್ಯರು ಚಂದ್ರಶೇಖರ್ ಬಿರಾದಾರ್ ಸರ್ ಅವರಿಗೂ ಹಾಗೂ ಅವರ ಸುಪುತ್ರರಿಗೂ ಇರುವರಿಗೂ ಪರಮ ಪೂಜ್ಯರು ಗೌರವ ಸನ್ಮಾನವನ್ನ, ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಅವರು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. जोर सुंदर
ಈಗ ಮುಂದಿನ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರು ನಿರ್ವಹಿಸುತ್ತಾರೆ. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಅತಿಥಿಗಣ್ಯರಿಗೆ ಧನ್ಯವಾದ ಹಾಗೂ ಸನ್ಮಾನ ನೆರವೇರಿಸಿದ ಪೂಜ್ಯರಿಗೂ ಅನಂತ ಶರಣಾರ್ಥಿಗಳು. ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ನಮ್ಮ ಶಾಲೆಯ 10ನೇ ತರಗತಿಯ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ ಶ್ರೀದೇವಿ ಮಾರುತಿ ಇವಳಿಂದ ಒಂದು ಭಾಷಣ. ಇವರ ಅಣ್ಣ ಇಬ್ಬರು ಸಹೋದರಿಯರು ಇಲ್ಲೇ ಓದಿ ಇಂದು ವೈದ್ಯಕೀಯ ಸೀಟನ್ನು ಪಡೆದು ವೈದ್ಯ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆ ಪ್ರತಿಭೆಯ ಮುಂದುವರೆದ ಭಾಗವಾಗಿ ಶ್ರೀದೇವಿ ಮಾರುತಿ ಇವಳು ಕೂಡ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿದ್ದು ಇವಳಿಂದ ಗಣರಾಜ್ಯೋತ್ಸವದ ಕುರಿತು ಕೆಲವೊಂದು ಭಾಷಣ. ಎಲ್ಲರಿಗೂ ಸನ್ಮಾನ ಮುಗಿಸಕ್ಕೆ. ओम श्री गुरु बसवलिंगाय नमः। निम्नलिखित शरणों शरणार्थी। जिस दिन के लिए वीरों ने अपना खून बहाया है, जिस दिन के लिए वीरों ने अपना खून बहाया है, झूम उठो देशवासियों गणतंत्र दिवस आया है। जिस दिन के लिए वीरों ने अपना खून बहाया है, झूम उठो देशवासियों गणतंत्र दिवस आया है। कांटों में भी फूल खिलाए, इस धरती को स्वर्ग बनाए, आओ सबको गले लगाए, गणतंत्र पर्व मनाए। यहाँ उपस्थित पूज्य अप्पाजी माननीय मुख्य अतिथि शिक्षकगण और आप सभी को 77वें गणतंत्र दिवस की हार्दिक शुभकामनाएं। जैसे कि आप सभी जानते हैं कि आज 26 जनवरी है और हम सभी यहाँ अपने देश का 77वां गणतंत्र दिवस मनाने के लिए यहाँ उपस्थित हुए हैं। 26 जनवरी 1950 को हमारा भारत देश एक गणतंत्र देश बना। इसी दिन हमारे देश का संविधान पूर्ण रूप से लागू हुआ। हमारे देश का संविधान विश्व का सबसे बड़ा लिखित संविधान है। इसको लिखने के लिए पूरे 2 वर्ष 11 महीने 18 दिन लगे थे। डॉक्टर B.R. अम्बेडकर जी संविधान के जनक है। हमारे देश का संविधान एक नियमों की किताब की तरह है जो हमें सिखाता है कि हमारा देश कैसे चलेगा और हमें कैसे रहना चाहिए। हमारे देश का संविधान हमें बहुत महत्वपूर्ण अधिकार देता है कि हमें समझाता है कि हम सब एक समान है, हम भारत से सब एक समान है और हम चाहे हमारी भाषा जाति धर्म कुछ भी हो पर हम सब एक समान जैसे है, ये हमारे संविधान में समझाता है। हमारे संविधान हमें सही और गलत के बीच का फर्क करना सिखाता है और हमें अपने सच्चे नागरिक बने रहने की सीख देता है। गणतंत्र का अर्थ होता है देश की सत्ता जनता के हाथों में होना, यानी देश का जनता का शासन, यानी नागरिक अपने प्रतिनिधित्व खुद चुन सकते हैं। हमारे देश को स्वतंत्र और गणतंत्र बनाने के लिए बहुत से क्रांतिकारी वीरों ने अपनी जान दांव पर लगा दी थी। महात्मा गांधी, सुभाष चंद्र बोस, भगत सिंह, खुदीराम बोस जैसे वीरों ने अपना जीवन बलिदान किया उनके लिए। बूझा होगा जिस आंगन का चिराग उस घर की दीवारें भी रोई होगी। बूझा है जिस आंगन का चिराग उस घर की दीवारें भी रोई होगी। खोया है जिस माँ ने अपना चिराग, खोया है जिस माँ ने अपना लाल, न जाने वो कैसी सोई होगी, न जाने वो कैसी सोई होगी। आए हम करने नमन उन बलिदान वीरों को, आए हम करने नमन उन बलिदान वीरों को। चल पड़े जो अंगारों पर मातृभूमि को करके नमन, चल पड़े जो अंगारों पर मातृभूमि को करके नमन। ना धर्म न पूछो ना उम्र न पूछो इस मिट्टी के रखवालों को, ना धर्म न पूछो ना उम्र न पूछो इस मिट्टी के रखवालों को। जल पड़े जो अंधियारों में अत्याचारों का करने आए, चल पड़े जो अंधियारों में अत्याचारों का करने आए। भाया खून धरती पर जैसे बहता है गंगा का पावन जल, भाया खून धरती पर जैसे बहता है गंगा का पावन जल। ना झुके जो न रुके जो बलिदान वीर थे वो, ना झुके जो न रुके जो बलिदान वीर थे वो। कल का सूरज देखेंगे वह अपने ध्वज के नीचे, कल का सूरज देखेंगे वह अपने ध्वज के नीचे। जब लेके प्रण बढ़ाए कदम अंग्रेजों के भी छूटे छके, जब लेके प्रण बढ़ाए कदम अंग्रेजों के भी छूटे छके। कोई नरम था कोई गरम था, कोई नरम था तो कोई गरम था, कोई थी बेटी जैसी लक्ष्मीबाई। कोई नरम था कोई गरम था, कोई थी बेटी जैसी लक्ष्मीबाई। आजाद होगा भारत हमारा यह मन में ठानी थी, आजाद होगा भारत हमारा यह मन में ठानी थी। हम सब अपने देश का 77वां गणतंत्र दिवस मना रहे हैं, परंतु आज भी हमारे देश में कई समस्याएं, हमारा देश आज भी कई चुनौतियों से जूझ रहा है। गरीबी, असमानता, अत्याचार, भ्रष्टाचार, असमानता, सामाजिक विभेद, पर्यावरण संकट आदि चुनौती से जूझ रहा है। परंतु अच्छी बात यह है कि हमारे पास युवा शक्ति है जो इस चुनौतियों को अवसर में बदल सकती है। हमें सबको मिलकर इन चुनौतियों को
सबको मिलकर इन चुनौतियों को कम करना चाहिए, कोशिश करनी चाहिए कि हमारा भारत देश अच्छा देश बने। हमारा भारत देश विकसित भारत की ओर तेजी से बढ़ रहा है। हम अंतरिक्ष में चंद्रयान भेज रहे हैं, 5G डिजिटल इंडिया की क्रांति ला रहे हैं, बुलंद इंडिया आत्मनिर्भर भारत का बुलंद नारा कर रहे हैं। यह सब अच्छे से तभी संभव होगा जब हम सब मिलकर संविधान के आदर्शों का पालन करें। अंत में कहना चाहूंगी, सारे जहां से अच्छा हिंदुस्तान हमारा, सारे जहां से अच्छा हिंदुस्तान हमारा। हम बुलबुले इसके यहाँ गुलसिता हमारा, हम बुलबुले हैं इसके यह गुलसिता हमारा। तो हम सभी मिलकर इस गुलसितारों को आगे सुंदर, मजबूत और समृद्ध बनाना चाहिए। जय हिंद, जय भारत। ರಾಷ್ಟ್ರಭಾಷೆಯಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತಾ ಸಂವಿಧಾನದ ಪ್ರಾಮುಖ್ಯತೆ, ಏಕತೆ ಹಾಗೂ ದೇಶಕ್ಕಾಗಿ ಬಲಿದಾನ ತ್ಯಾಗದ ಕುರಿತು ಭಾಷಣದುದ್ದಕ್ಕೂ ಮಾತನಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳು. ಇವಾಗ ನೆಕ್ಸ್ಟ್ ಭಾಷಣ ಸುಮಿತ ತಂದೆ ಬೀರಪ್ಪ ಈ ವಿದ್ಯಾರ್ಥಿ ಬಂದು ಗಣತಂತ್ರ ದಿವಸದ ಕುರಿತು ಭಾಷಣವನ್ನ ಪ್ರಸ್ತುತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಪ್ರಥಮವಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವದ ದಿನ ಮಹತ್ವಪೂರ್ಣವಾಗಿದೆ. ಇಂದು ನಾವೆಲ್ಲರೂ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಗಣರಾಜ್ಯ ಎಂದರೆ ಜನರಿಂದ ಜನರಿಗಾಗಿ ಜನರ ಮೂಲಕ ನಡೆಯುವ ಆಡಳಿತವಾಗಿದೆ. ಗಣರಾಜ್ಯ ದಿನ ಕೇವಲ ರಜದಿನವಾಗಿಲ್ಲ, ಧ್ವಜಾರೋಹಣದ ಕಾರ್ಯಕ್ರಮವಾಗಿಲ್ಲ. ಇದು ನಾವು ಸಂವಿಧಾನವನ್ನು ಅರಿಯುವ ದಿನವಾಗಿದೆ. ಸಂವಿಧಾನ ಅರಿಯಬೇಕೆಂದರೆ ನಾವು ಸಂವಿಧಾನವೇ ಓದಬೇಕಾಗಿಲ್ಲ, ವಚನವನ್ನು ಓದಿದರೆ ಸಾಕು. ಸಂವಿಧಾನದಲ್ಲಿರುವುದು ಒಂದೇ, ವಚನದಲ್ಲಿರುವುದು ಒಂದೇ. ವಚನವನ್ನು ಓದಿದರೆ ಸಾಕು, ನಾವು ಸಂವಿಧಾನವನ್ನು ಪಾಲಿಸಿದ್ದ ಹಾಗೆಯೇ ನಮ್ಮ ಇನ್ನೊಂದು ವಿಶೇಷವೇನೆಂದರೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಪಥಸಂಚಲನದಲ್ಲಿ ದೇಶದ ಸೈನಿಕ ಶಕ್ತಿ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ತಾಂತ್ರಿಕ ಸಾಧನೆಗಳು ಪ್ರದರ್ಶಿಸುತ್ತವೆ. ಇದರಲ್ಲಿ ಬೇರೆ ಬೇರೆ ರಾಜ್ಯದ ಜನಪದ ನೃತ್ಯಗಳು ಕೂಡ ಪ್ರದರ್ಶಿಸುತ್ತದೆ. ಇದು ನಮ್ಮ ಭಾರತದ ಮೂಲ ತತ್ವವಾದ ವಿವಿಧತೆಯಲ್ಲಿ ಏಕತೆ ಸಾರುತ್ತದೆ. ಮತ್ತು ಈ ಸಂವಿಧಾನವನ್ನು ನಮ್ಮ ಕೈಗೆ ಹಸ್ತಾಂತರಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಿರುಪರಿಚಯನ್ನು ನೀಡಲು ನಾನು ಇಂದು ಆಶಿಸುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಇಂದೂರ್ ಜಿಲ್ಲೆಯ ಮಹಾವ್ನಲ್ಲಿ ಜನಿಸುತ್ತಾರೆ. ಅವರ ತಂದೆ ರಾಮ್ಜಿ ಸಪ್ಪರ್ ಭೀಮಾಬಾಯಿಯವರ ಉದರದಲ್ಲಿ 1891 ಏಪ್ರಿಲ್ 14ರಂದು ಜನಿಸುತ್ತಾರೆ. ಅವರ ಬಾಲ್ಯದ ದಿನಗಳು ಕಷ್ಟಕರವಾಗಿರುತ್ತವೆ. ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಶಿಕ್ಷಣವನ್ನು ಪಡೆದವರು. ಕೊಠಡಿಯ ಹೊರಗೆ ಕುಳಿತುಕೊಂಡು ಶಿಕ್ಷಣವನ್ನು ಪಡೆದು ನಮ್ಮ ಸಂವಿಧಾನವನ್ನು ರಚಿಸಿದವರು. ಅವಮಾನವೇ ಬಹುಮಾನವೆಂದು ಸ್ವೀಕರಿಸಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಇಂದು ಮೇಧಾವಿಯಾಗಿ ಬೆಳೆದಿದ್ದಾರೆ. ಬೇರೆ ಬೇರೆ ದೇಶಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿನ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಸಂವಿಧಾನವನ್ನು ರಚಿಸಿದವರು. ಒಂದು ಪ್ರಸಂಗ ಹೇಳುತ್ತೇನೆ, ಅವರು ನಮ್ಮ ಸಂವಿಧಾನಕ್ಕಾಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಎಂದು. ಅವರು ಇಂಗ್ಲೆಂಡಿನಲ್ಲಿ ಗ್ರಂಥಾಲಯದಲ್ಲಿ ಓದುತ್ತಿರುವಾಗ ರಾಮಾಬಾಯಿ ಅವರ ಹೆಂಡತಿಯವರು ಒಂದು ಪತ್ರ ಬರೆದರು. ನಮ್ಮ ಪುತ್ರನು ಮರಣ ಹೊಂದಿದ್ದಾನೆ, ನೀವು ಬರಬೇಕು ಎಂದು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಾನು ಬರುವುದಿಲ್ಲ, ಒಬ್ಬ ಮಗ ತೀರಿಕೊಂಡರೇನಾಯಿತು, ಇಡೀ ಭಾರತ ನರಳುತ್ತಿದೆ, ಅದಕ್ಕಾಗಿ ನಾನು ಬರುವುದಿಲ್ಲ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುತ್ತಾರೆ. ಅವರು ಇನ್ನೊಂದು ಮಾತನ್ನು ಹೇಳುತ್ತಾರೆ, ನಿನ್ನ ಬಳಿ 2 ರೂಪಾಯಿ ಇದ್ದರೆ 1 ರೂಪಾಯಿಯನ್ನು ಆಹಾರಕ್ಕಾಗಿ ಉಪಯೋಗಿಸು, 1 ರೂಪಾಯಿ ಪುಸ್ತಕಕ್ಕಾಗಿ ಉಪಯೋಗಿಸು. ಆಹಾರ ನಿನ್ನನ್ನು ಬದುಕಿಸುತ್ತದೆ, ಪುಸ್ತಕ ನೀನು ಸಮಾಜದಲ್ಲಿ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ಇಂತಹ ಮೇಧಾವಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಇಂತಹ ಸುಸಂದರ್ಭದಲ್ಲಿ ನಾವು ನೆನೆಸಬೇಕು. ಅವರ ಸತ್ಪ್ರೇರಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ 1-2 ತೊಗಲುಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತೇನೆ. ನಮ್ಮ ಪ್ರಸಾದ ನಿಲಯದಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದಾನೆ.
ಹಾಗೂ ಯಾವಾಗಲೂ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯಿಂದ ಭಾಗಿಯಾಗ್ತಾನೆ. ಹಾಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಅತ್ಯಂತ ಕ್ರಾಂತಿಕಾರಿ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಅತ್ಯಂತ ಸುಮಧುರವಾಗಿ ಭಾಷಣವನ್ನ ಮಾಡಿರ್ತಕ್ಕಂತಹ ಸುಮಿತ್ ತಂದೆ ಬೀರಪ್ಪ ಇವರಿಗೆ ಧನ್ಯವಾದಗಳು. ಇವಾಗ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ದೇಶಭಕ್ತಿ ಗೀತೆ. ವೈಷ್ಣವಿ ದರಗೋಜಿ 2ನೇ ತರಗತಿಯ ವಿದ್ಯಾರ್ಥಿನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ಹಿಂದೂಸ್ತಾನವು ಎಂದು ಮರೆ ಭಾರತರ ನಾವು ನೀನಾಗು. ಹಿಂದೂಸ್ತಾನವು ಎಂದು ವೇದ ಭಾರತ ನಾವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯ ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಭಾರತ ದೇಶದ ಕೊಡಲ ಕಂಬನಿ ವರೆಸುವ ನಾಯಕ ನೀನಾಗು. ವರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮ ವರೆಸುವ ವಿಜ್ಞಾನ ನೀನಾಗು. ವರೆಸುವ ವಿಜ್ಞಾನ ನೀನಾಗು. ಭಾರತೀಯರ ಭವ್ಯ ಭವಿಷ್ಯ ವರೆಸುವ ವಿಜ್ಞಾನಿ ನೀನಾಗು. ವರೆಸುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ವೀರ ಶಿರೋಮಣಿ ನೀನಾಗು. ವೀರ ಶಿರೋಮಣಿ ನೀನಾಗು. ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ರತ್ನವು ನೀನಾಗು. ಅತ್ಯಂತ ಸುಮಧುರವಾಗಿ ತನ್ನ ಕಂಠದಿಂದ ಹಾಡಿರ್ತಕ್ಕಂಥ ಪುಟಾಣಿಗೆ ಅನಂತ ಧನ್ಯವಾದಗಳು. ಇವಾಗ 9ನೇ ತರಗತಿಯ ವಿದ್ಯಾರ್ಥಿ ಚಂದೀರ್ ಮಲ್ಲಿಕಾರ್ಜುನ್ ಈತನಿಂದ ಒಂದು ದೇಶಭಕ್ತಿ ಗೀತೆ. ಜೋರಾದ ಚಪ್ಪಾಳೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು. ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು. ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ನವೇ.
ಚಿನ್ನದಿಂದಾದ ಒಡವೆ ಚಿನ್ನ ಕನ್ಯವೇ, ನನ್ನಿಂದಾದ ಜೀವರು ನನ್ನಂತೆ ಬಾಳಲಿ, ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಅವರು ನನ್ನಂತೆ ಜ್ಞಾನ ಸುರಿಯದರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಶರಣು ಶರಣ. ಚಪಾಳೆ ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ. ಮೊದಲು ನಾನು ಭಾರತೀಯ, ಕೊನೆಯದಾಗಿ ಭಾರತೀಯ ಎನ್ನುವ ಅಂಬೇಡ್ಕರ್ ಅವರ ನುಡಿಯಂತೆ ಅತ್ಯಂತ ಸುಮಧುರ ಕಂಠದಿಂದ ಅತ್ಯಂತ ಮಧುರವಾಗಿ ಹಾಡಿರ್ತಕ್ಕಂಥ ಚನ್ನವೀರ ಅವರಿಗೆ ಅನಂತ ಧನ್ಯವಾದಗಳು. ಇವಾಗ ಪರಮ ಪೂಜ್ಯರಿಗೂ ಹಾಗೂ ಅತಿಥಿ ಗಣ್ಯಮಾನ್ಯರಿಗೂ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಗುರುಪ್ರಸಾದ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಬಾಬು ಬೆಲ್ದಾಳ್ ಸರ್ ಅವರ ನೇತೃತ್ವದಲ್ಲಿ ನಡೆಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತದೆ. ಪರಮ ಪೂಜ್ಯರು ಯಾವಾಗಲೂ ಇಲ್ಲಿ ಓದಂತ ವಿದ್ಯಾರ್ಥಿಗಳನ್ನ ಕರೆಸಿ ಅವರನ್ನ ಗೌರವಿಸುವಂತ ಕಾರ್ಯವನ್ನ ಸದಾ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಶ್ರೀಮಠದಲ್ಲಿಯೇ ಅಭ್ಯಾಸವನ್ನ ಮಾಡಿಕೊಂಡು ಪ್ರಸಾದ ನಿಲೆಯಲ್ಲಿ ಇದ್ದುಕೊಂಡು ಬಹು ಎತ್ತರಕ್ಕೆ ಬೆಳೆದಂತಹ ನಮ್ಮ ಧನರಾಜಣ್ಣನವರ ಮಗನಾದಂತಹ ಚನ್ನಬಸವ ಧನರಾಜ್ ಬಂಬುಳಿಗೆ ಅವರು ವೇದಿಕೆಯ ಮೇಲೆ ಆಸೀನರಾಗಬೇಕು. ಇವತ್ತು ಅವರು MBBS ಅನ್ನ ಮುಗಿಸ್ಕೊಂಡು ಡಾಕ್ಟರ್ ವೃತ್ತಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಬಾಲ್ಕಿಯ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ ಅವರಿಗೆ ನಾವು ಈ ವೇದಿಕೆಗೆ ಆಹ್ವಾನಿಸೋಣ. ಅದೇ ರೀತಿ ಇನ್ನೂರು ನಮ್ಮ ಜಿಲ್ಲೆಯ ಪರಿವಾರದವರು ಎಲ್ಲ ಸುಮಾರು 8 ವಿದ್ಯಾರ್ಥಿಗಳು ಪರಮ ಪೂಜ್ಯರ ಒಂದು ದಿವ್ಯ ಸನ್ನಿಧಾನದಲ್ಲಿ ಗುರುಪ್ರಸಾದ್ ಶಾಲೆಯಲ್ಲಿ ಓದಿದ್ದಾರೆ. ನಮ್ಮ ಶಿವರಾಜ್ ಜಲ್ದಿಯವರ ಸುಪುತ್ರರಾದಂತಹ ಶಂಕರಪ್ಪ ಜಲ್ದಿಯವರ ಮೊಮ್ಮಗನಾದಂತಹ ಸಂಗಮೇಶ್ ಅವನು ಕೂಡ ಬಂದಿದ್ದಾನೆ. ಅವ ಈಗ ಮೆಡಿಕಲ್ ಶಾಪ್ ತೆಗೆದು ಬಹಳ ಒಳ್ಳೆ ರೀತಿಯಿಂದ ಸೇವೆಯನ್ನು ಕೊಟ್ಟಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವನು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೂರು ನಮ್ಮ ಶಿವಕುಮಾರ್ ಮೇತ್ರೆ ಮಠದ ಭಕ್ತರು, ಅವರು ಸುಮಾರು 4-5 ವಿದ್ಯಾರ್ಥಿಗಳು, ಅವರ ಪರಿವಾರದ ಎಲ್ಲ ಮಕ್ಕಳು ನಮ್ಮಲ್ಲಿ ಅಭ್ಯಾಸ ಮಾಡಿದ್ದಾರೆ. ಪುಟ್ರಾಣಿ ಅವರು ನಮ್ಮ ಈಗ ಅಂಗನವಾಡಿ ಶಿಕ್ಷಕಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರಿಗೆ ಪರಮ ಪೂಜ್ಯರು 3ರನ್ನ ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಮಾಡಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನ ಪರಮ ಪೂಜ್ಯರು ದಯಪಾಲಿಸಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ
ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ ಸುಂದರ್ ಕ್ಲಾಪ್ಸ್ ಗೋ. ಶ್ರೀಮಠದ ಪರಮ ಭಕ್ತರು, ಶ್ರೀಮಠದ ಪರಮ ಭಕ್ತರು, ಖಂಡ್ರೆ ಮನೆತನ ಮಠಕ್ಕೆ ಅವಿನಾಭಾವವಾದಂತಹ ಸಂಬಂಧ. ನನಗೆ ಯಾವಾಗಲೂ ನಾವು ಏನಾದರೂ ಮಕ್ಕಳ ಆರೋಗ್ಯ ಸ್ವಲ್ಪ ಏನಾದರೂ ಆದಾಗ ಪರಮ ಪೂಜ್ಯರು ಬಹಳ ಕಾಳಜಿ ಮಾಡಿ ಅವರಿಗೆ ಹಾಸ್ಪಿಟಲ್ ತೋರಿಸೋದು, ಅವರಿಗೆಲ್ಲ ಉಪಚಾರ ಮಾಡೋದನ್ನು ನೋಡಿದ್ರೆ ನಮಗೆ ಬಹಳ ಸಂತೋಷ ಉಂಟಾಗ್ತದೆ. ಹಾಗಾಗಿ ಅಂಥದ್ರಲ್ಲಿ ನಾವು ಯಾವಾಗಲೂ ನಾವು ಸರ್ಕಾರಿ ಹಾಸ್ಪಿಟಲು, ಪ್ರೈವೇಟ್ ಹಾಸ್ಪಿಟಲ್ ಗಂಜಿ ಹೋಗ್ತಾ ಇದ್ದೀವಿ. ಇಲ್ಲಿ ಚೌಡೆ ಒಂದು ಹಾಸ್ಪಿಟಲ್ ಆಗ್ಯಾದ ಅಂತ ಗೊತ್ತಾಯಿತು. ನಾನು ಒಂದು ದಿವಸ ಹೋಗಿ ಅವರಿಗೆಲ್ಲ ಮಾತಾಡಿ ಅವ್ರ ಪರಿಚಯವನ್ನು ಕೇಳಿದಾಗ, ಇಲ್ಲ ರೀ ನಾನು ದತ್ತು ಖಂಡ್ರೆಯವ್ರ ಮಗಳಿದ್ದೀನಿ ಅನ್ನುವಂಥ ವಿಚಾರ ಗೊತ್ತಾಗಿ ಬಹಳ ಸಂತೋಷ ಆಯಿತು. ಎಲ್ಲ ಮಠ ವಿದ್ಯಾರ್ಥಿಗಳು ಏನಾದರೂ ಆದರೆ ಅವರೆಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅಂತಹ ಡಾಕ್ಟರ್ ಆದಂಥ ಭವಾನಿ ಖಂಡ್ರೆ ಅವರು ಅಪ್ಪವ್ರಿಗೆ ತಿಳಿಸಿದ ತಕ್ಷಣ ಇಲ್ಲ ಬಹಳ ಸಂತೋಷ ಆಯ್ತು, ಅವ್ರಿಗೆ ಕರೆಸ್ರಿ ಅನ್ನುವಂಥ ಮಾತನ್ನು ಕೇಳಿದಾಗ ಅವರು ಬಹಳ ಸಂತೋಷದಿಂದ ಬಂದಿದ್ದಾರೆ. ಅವರಿಗೆ ವೇದಿಕೆಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಪರಮ ಪೂಜ್ಯರವರಿಗೆ ಗೌರವಿಸಬೇಕು, ಸನ್ಮಾನಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವೇಶ್ವರ ಮಹಾದೇವ. ಮತ್ತೊಂದ್ಸಲ ಸುಂದರ್ ಕ್ಲಾಪ್ಸ್ ಗೋ. ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಸನ್ಮಾನವನ್ನು ಪರಮ ಪೂಜ್ಯರು ನೆರವೇರಿಸಿದ್ರು, ಅವರಿಗೆ ಶುಭವನ್ನು ಹಾರೈಸಿದರು. ಎಲ್ಲ ವಿದ್ಯಾರ್ಥಿಗಳೇ, ಡಾಕ್ಟರ್ ಬಸವಲಿಂಗ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಂದರೆ ನಮಗೆಲ್ಲರಿಗೂ ಅತ್ಯಂತ ಸಂತೋಷ. ನಿನ್ನೆ ಅಪ್ಪವರು ನಮ್ಮ ಶಾಲೆಗೆ ಧ್ವಜಾರೋಹಣ ಮಾಡಲಿಕ್ಕೆ ಬರುವುದು ಎಲ್ಲ ಶಿಕ್ಷಕರಿಗೆ, ಮಕ್ಕಳಿಗೆ ತಿಳಿಸಿದಾಗ ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ. ಅಪ್ಪವರು ಸದಾ ಇಲ್ಲೇ ಇರ್ತಾರ, ಯಾವಾಗಲೂ ನಮಗೆ ಸಭೆಗಳು, ಮಾರ್ಗದರ್ಶನ ಸದಾ ಇರ್ತದೆ. ಆದರೆ ಧ್ವಜಾರೋಹಣಕ್ಕೆ ಬರಲಾರ್ದು ಅಪ್ಪವರು ಈ ವರ್ಷ, ಹೋದ ವರ್ಷವೂ ಬಂದಿಲ್ಲ, ಈ ವರ್ಷವೂ ಬಂದಿಲ್ಲ. ಆದರೆ ಈ ವರ್ಷ ಬಂದಿದ್ದು ಯಾಕಂದರೆ ದೊಡ್ಡ ಸಂಸ್ಥೆ, 57 ಶಿಕ್ಷಣ ಸಂಸ್ಥೆಗಳು, ದೊಡ್ಡದಾದಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಶಾಲೆಗೆ ಬಂದಿದ್ದು ನಮ್ಮೆಲ್ಲರಿಗೂ ಸಂತೋಷ, ಆನಂದವನ್ನು ಉಂಟು ಮಾಡಿದೆ. ಮೊನ್ನೆ ಹಾನಗಲ್ಲ ಕುಮಾರೇಶ್ವರ ಉಚಿತ ಪ್ರಸಾದ ವಾರ್ಷಿಕೋತ್ಸವದಲ್ಲಿ ಪರಮ ಪೂಜ್ಯರು ಎಲ್ಲ ನೃತ್ಯಗಳು, ರೂಪಕಗಳು, ಮಕ್ಕಳ ಪ್ರದರ್ಶನವನ್ನು ನೋಡಿ ಅವರು ನಿರ್ಗಮಿಸಿದರು. ಅಪ್ಪವರು ಇಡೀ ವಯಸ್ಸಿನಲ್ಲಿಯೂ ಕೂಡ ಮಠದ ಬಗ್ಗೆ, ಮಠದ ವಿದ್ಯಾರ್ಥಿಗಳ ಬಗ್ಗೆ, ಎಷ್ಟು ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಗುರುತಿಸಿ ಅವನ ಅಂಕಗಳು ಎಷ್ಟು, ಅವ ಯಾವುದು ಎತ್ತ, ಏನಾದರೂ ಸ್ವಲ್ಪ ಯಾವಾಗೋ ಕೇಳಿದ್ದಿರ್ತದ, 2 ತಿಂಗಳು ಕೇಳಿ ಏನೋ ಅಪ್ಪರು ಕೇಳಿದ್ದಿರ್ತದ, ಮತ್ತು ಫೋನ್ ಹಚ್ಚಿ ಇಂಥ 100 ಸಲ ನಾನು ನೆನಪು ಮಾಡಿದ್ದು ನನ್ನ ಕಣ್ಮುಂದೆ ಇಂಥ ಜ್ವಲಂತ ಸಾಕ್ಷಿ ಇದೆ. ಅಂತಹ ಪರಮ ಪೂಜ್ಯರು ನಮ್ಮ ಶಾಲೆಗೆ ಬಂದಿದ್ದು ನಮಗೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಪರಮ ಪೂಜ್ಯರಿಗೆ ನಮ್ಮ ಶಾಲೆಯ ಮಠದ ವಿದ್ಯಾರ್ಥಿಯಾದಂತಹ ನಮ್ಮ ಸುಮಿತವನು ಪರಮ ಪೂಜ್ಯರಿಗೆ ಗೌರವಿಸಬೇಕಾಗಿ ನಾನು ಅವರಲ್ಲಿ ಚನ್ನವೇ ಮತ್ತು ಸುಮಿತ್ ಚಂದ್ರ ಬೇಗ ಬಾ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಪೂಜ್ಯರು ಚಿಕ್ಕ ಗೌರವವನ್ನು ಅವರು ಸೂಚಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸುಂದರ್ ಕ್ಲಾಸ್ ಗೋ.
ಮತ್ತೊಮ್ಮೆ ಸುಂದರ್ ಕ್ಲಾಸ್ ಗೋ. ಬಸವ ಕ್ಲಬ್ಸ್ ಗೋ. ಅದಕ್ಕೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಇವಾಗ ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣದ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ಆದರೆ ಈ ನಮ್ಮ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವು ಶೃಂಗಾರ ಅಂತ ಹೇಳ್ತಾ, ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಸಾಯಿನಾಥ್ ದತ್ತಾತ್ರಿ 3ನೇ ತರಗತಿಯ ವಿದ್ಯಾರ್ಥಿ ಬಂದು ತನ್ನ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ. ನನ್ನ ಹೆಸರು ಸಾಯಿನಾಥ್, ತಂದೆ ದತ್ತಾತ್ರಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ದೇಶ ನನ್ನ ಉಸಿರು, ನನ್ನ ಪ್ರಾಣ ಭಾರತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧಾನ್ಯವೋ. ಭಾರತ 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 ಎನ್ನಲಿ ಹೆಮ್ಮೆಯಿಂದ ಸಾರುತ್ತ. ಪುಣ್ಯ ಭೂಮಿ ನನ್ನ ದೇಶ, ಭೂಮಿ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧಾನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಹೇಳಲಿ ಹೆಮ್ಮೆಯಿಂದ ಸಾರುತ್ತ. ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು, ನನ್ನ ಪ್ರಾಣ ಭಾರತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧಾನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಜೈ ಜಯ ಭಾರತ್. ವಿದ್ಯಾರ್ಥಿಗೆ ಅನಂತ ಧನ್ಯವಾದಗಳು. ಇವಾಗ ಒಂದು ಭಾಷಣ, ಪ್ರೀತಿ ಅಮರ್. ಪ್ರೀತಿ ಅಮರ್ ಇವರಿಂದ ಆಂಗ್ಲ ಭಾಷೆಯಲ್ಲಿ ಗಣರಾಜ್ಯೋತ್ಸವದ ಕುರಿತು ಭಾಷಣ. ಜೋರಾದ ಚಪ್ಪಾಳೆ ಮಕ್ಕಳೇ.